Yes, welcome back my dear students. In previous class, we discussed about the 8th lesson to the fourth topic side. So by Fabula Nerda, and also we discussed Fabula Nerda and translator as their rate. Yes, today's class we will discuss the complete description about the poem. Okay. Yes, page number 71. In first lines, the Fabula discuss about the child's food, how the conversion to its mother means its food. Here in first lines, the child's food is not yet aware it's a food and would like to be a butterfly or an apple. Here, the child's food means here the children they don't know or they don't aware about the its food means it may be like would like become a butterfly or an apple means here the indicating the butterfly as a liberty or freedom or apple the indicating is a growth means ಇಲ್ಲಿ ಕವಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮಗುವಿನ ಪಾದದ ಬಗ್ಗೆ ಅರಿವನ್ನ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮಗು ಆಗಿದ್ದಾಗ ಆ ಮಗು ಗೊತ್ತಿರೋದಿಲ್ಲ ಅದು ಪಾದ ಅಂತ ಹೇಳ್ಬಿಟ್ಟು ಅಲ್ವಾ ಆ ಪಾದಕ್ಕೆ ಏನಾಗಬೇಕು ಅಂತ ಅನ್ಕೊಂಡಿದ್ರೆ ಇಟ್ ಮೇ ಬಿ ಬಿಕಮ್ ಎ ಬಟರ್ಫ್ಲೈ ಮೀನ್ಸ್ ಅದು ಚಿಟ್ಟಿಯಾಗಿ ಆರ್ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರ ಒಂದು ಇಮೇಜಸ್ ನ ಕೊಡಿರ್ತಾರೆ ಇಲ್ಲಿ ದ ಬಟರ್ಫ್ಲೈ ಆಸ್ ಇಂಡಿಕೇಟಿಂಗ್ ಇಸ್ ಫ್ರೀಡಮ್ ಆರ್ ಲಿಬರ್ಟಿ ಅಂದ್ರೆ ಸ್ವತಂತ್ರಕ್ಕೆ ಒಂದು ಮಾದರಿಯಾಗಿ ಅದ್ರ ಪ್ರಕಾರವಾಗಿ ನಾವು ನೋಡ್ಕೊಬಹುದು ಅಥವಾ ಅನ್ ಆಪಲ್ ಸೊ ಆಪಲ್ಗೆ ಇಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ಹಿಯರ್ ದ ಆಪಲ್ ಇಸ್ ಇಂಡಿಕೇಟಿಂಗ್ ದಿಸ್ ಗ್ರೋತ್ ಮೀನ್ಸ್ ಅಂದ್ರೆ ಒಂದು ರೀತಿ ಬೆಳವಣಿಗೆ ಆ ಮಗುವಿಗೆ ಗೊತ್ತಿರೋದಿಲ್ಲ ಆ ಮಗುವಿನ ಪಾದ ಅದು ಪಾದ ಅಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ದೇ ಬಿಕಮ್ ಎ ಬಟರ್ಫ್ಲೈ ಅಂಡ್ ಆಪಲ್ ಅಂದ್ರೆ ದಿಸ್ ಮೆಟಾಫಿಕಲಿ ದೇ ಕಂಪೇರ್ ಬಿಟ್ವೀನ್ ಟು ಫುಡ್ ಅಂಡ್ ಬೋತ್ ಆಬ್ಜೆಕ್ಟ್ಸ್ ಲೈಕ್ ಬಟರ್ಫ್ಲೈ ಅಂಡ್ ಆಪಲ್ ಇನ್ ನೆಕ್ಸ್ಟ್ ಲೈನ್ but in time stones and bits of glass streets ladders and the paths of the rough earth go on teaching to the food that it cannot fly as in our life that hardships it may be time here why the poet indicating or involving the time so time is a very important in our life because the time is like a teacher in life ಅಲ್ವಾ ಅಂದ್ರೆ ಕಾಲ ಅನ್ನೋದೇನಿದೆ ನಮ್ಮ ಒಂದು ಜೀವನದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ತುಂಬಾ ವಿಶೇಷವಾದಂತ ಒಂದು ಆಸ್ ಎ ಟೀಚರ್ ಆಗಿ ಅಂದ್ರೆ ಒಂದು ರೀತಿಯ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಒಂದು ಗುರುಳಾಗಿ ನಮಗೆ ಕಾಣಿಸ್ಕೊಳ್ತಾರೆ ಬಿಕಾಸ್ ಈಚ್ ಅಂಡ್ ಎವ್ರಿ ಟೈಮ್ ಇನ್ ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು ಇನ್ ಲೈಫ್ ಸ್ಕೂಲ್ ಲೈಫ್ ಆಗಿರ್ಬೋದು ಕಾಲೇಜ್ ಲೈಫ್ ಆಗಿರ್ಬೋದು ಇವನ್ ಇನ್ ಕಾಮನ್ ಲೈಫ್ ಸಾಮಾನ್ಯವಾದಂಥ ಜೀವನ ಆಗಿರ್ಬೋದು ಈಚ್ ಅಂಡ್ ಎವ್ರಿ ಸೆಕೆಂಡ್ಸ್ ಇನ್ ಅವರ್ ಲೈಫ್ ದಟ್ ವಿಲ್ ಬಿಕಮ್ ಎ ಮೋರ್ ಇಂಪಾರ್ಟೆಂಟ್ ಸೊ ದಟ್ಸ್ ಅ ಟೈಮ್ the time passing in our life that will be reduced in our life ನಮ್ಮ ಒಂದು ಕಾಲ ಕಳೆದಂಗೆಲ್ಲ ನಮ್ಮ ಒಂದು ಲೈಫನ್ನ ಕಳಿಸ್ಕೊಳ್ತಾ ಹೋಗುತ್ತೆ ಆದ್ರಿಂದ ಹಿಯರ್ ದ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ಇನ್ ದಟ್ ಲೈಫ್ ಆ ಒಂದು ಲೈಫಲ್ಲಿ ನಮ್ಮ ಒಂದು ಹಾರ್ಡ್ಶಿಪ್ಸ್ ನಮ್ಮ ಕಷ್ಟ ಸುಖಗಳೇನಿದೆ ದೇ ವಿಲ್ ಬಿ ಕಂಟಿನ್ಯೂಟಿ ಆ ಒಂದು ಏನು ಕಂಟಿನ್ಯೂಟಿ ಇದೆ ಏನು ಕಾಣಿಸ್ಕೊಳ್ತೋ ಅದು ನಮ್ಮ ಲೈಫ್ಗೆ ಒಂದು ರೀತಿಯ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕಾಣಿಸ್ಕೊಳ್ಳೋದು ಅದಕ್ಕೋಸ್ಕರ ಇಲ್ಲಿ ಟೈಮನ್ನ ಇಂಡಿಕೇಟ್ ಮಾಡಿದ್ದಾರೆ ಅಂಡ್ ಸ್ಟೋನ್ಸ್ ಅಂಡ್ ಬಿಟ್ ಆಫ್ ಗ್ಲಾಸಸ್ ಸ್ಟ್ರೀಟ್ಸ್ ಲ್ಯಾಡರ್ಸ್ ಅಂಡ್ ಪಾಸ್ ಆಫ್ ಇನ್ ದ ರಫ್ ಅರ್ತ್ ಸೊ ಇರ್ತಕ್ಕಂಥ ಒಂದು ರಫ್ ಅರ್ತ್ ಈ ಕಠಿಣವಾದಂಥ ಅಥವಾ ಒರಟಾಗಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಸೊ ಇರ್ತಕ್ಕಂಥ ಒಂದು ಆ ದಾರಿಗಳೇನಿದಾವೆ ಮತ್ತೆ ಇರ್ತಕ್ಕಂಥ ಒಂದು ಲ್ಯಾಡರ್ಸ್ ಸೊ ಲ್ಯಾಡರ್ಸ್ ಮತ್ತೆ ಏನಂತ ನಾವು ಏಣಿ ಅಂತ ಕರಿತೀವಲ್ವಾ ಸೊ ಲ್ಯಾಡರ್ಸ್ ಆಗಿರ್ಬೋದು ಮತ್ತೆ ಸ್ಟ್ರೀಟ್ಸ್ ಆ ಒಂದು ದಾರಿಗಳಾಗಿರ್ಬೋದು ಮತ್ತೆ ಸೊ ಬಿಟ್ ಆಫ್ ಗ್ಲಾಸಸ್ ಗಾಜಿನ ಒಂದು ಪೀಸಸ್ ಆಗಿರ್ಬೋದು ಅಂಡ್ ಆಲ್ಸೋ ಸ್ಟೋನ್ಸ್ ಮತ್ತೆ ಟೈಮ್ ಇಲ್ಲಿ ಟೈಮ್ ಸ್ಟೋನ್ಸ್ ಅಂಡ್ ಗ್ಲಾಸಸ್ ಅಂಡ್ ಸ್ಟ್ರೀಟ್ಸ್ ಲ್ಯಾಡರ್ಸ್ ಅಂಡ್ ಪಾತ್ಸ್ ದ ರಫ್ ಪಾತ್ಸ್ ಇನ್ ದ ಅರ್ತ್ ಸೊ ದೀಸ್ ಥಿಂಗ್ಸ್ ವಿಲ್ ಬಿ ಟೀಚ್ ಟು ಫುಡ್ ಇಟ್ ಕೆನಾಟ್ ಬಿ ಫ್ಲೈ ಅಟ್ ಎನಿ ಕಾಸ್ಟ್ ಅಂದ್ರೆ ಎಲ್ಲ ಒಂದು ವಸ್ತುಗಳು ಕಾಲ ಆಗಿರ್ಬೋದು ಅಂದ್ರೆ ಟೈಮ್ ಆಗಿರ್ಬೋದು ಮತ್ತೆ ಸ್ಟೋನ್ಸ್ ಇರ್ತಕ್ಕಂಥ ಕಲ್ಲಾಗಿರ್ಬೋದು ಅಥವಾ ಇರ್ತಕ್ಕಂಥ ಸ್ಮಾಲ್ ಬಿಟ್ ಆಫ್ ಗ್ಲಾಸ್ ಆಗಿರ್ಬೋದು ಮತ್ತೆ ಆ ಸ್ಟ್ರೀಟ್ಸ್ ದಾರಿಗಳಾಗಿರ್ಬೋದು ಮತ್ತೆ ಲ್ಯಾಂಡ್ ಏಡಿ ಆಗಿರ್ಬೋದು ಪ್ರತಿಯೊಂದು ಇಲ್ಲೇನು ಫ್ಯಾಬ್ಯುಲಾ ಇಂಡಿಕೇಟ್ ಮಾಡಿದರೋ ಅವೆಲ್ಲ ಥಿಂಗ್ಸ್ ಸಹ ಪಾದಕ್ಕೆ ಏನ್ ಮಾಡುತ್ತೆ ಒಂದು ಪಾಠವನ್ನು ಕಲಿಸ್ಕೊಡುತ್ತೆ ಏನಂತೇಳಿ ಇಟ್ ಕೆನಾಟ್ ಬಿ ಫ್ಲೈ ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಪಾದ ಆರ್ ಆಪಲ್ ಆರ್ ಬಟರ್ಫ್ಲೈ ಆಗೋದಕ್ಕೆ ಸಾಧ್ಯನಿಲ್ಲ ಅದು ಆರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಪಾಠವನ್ನು ಕಲಿಸ್ಕೊಡ್ತಾರೆ. ಸೊ
ಇಲ್ಲಿ ಏನಂತಂದ್ರೆ ಇನ್ ಲೈಫ್ ವಿ ಆರ್ involving or we are facing lot of problems or a lot of hardships in our life ಅಲ್ವಾ. ನಮ್ಮ ಜೀವನದಲ್ಲಿ ಹಲವಾರು ಕಷ್ಟ ಸುಖಗಳಾಗಲಿ ಅಥವಾ ಸಮಸ್ಯೆಗಳನ್ನ ನಾವು ಎದುರಿಸ್ತಿರ್ತೀವಿ. ಸೊ ನಾವು ಕಷ್ಟ ಸುಖಗಳನ್ನ ಅಥವಾ ಜೀವನವನ್ನು ನಡೆಸಬೇಕಾದಾಗ ಲೈಫಲ್ಲಿ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಸಮಸ್ಯೆಗಳು ಏನು ಬರುತ್ತೋ ಅದೇ ರೀತಿಯಾಗಿ ಪಾದ, ಆ ಪುಟ್ಟ ಮಗುವಿನ ಪಾದ ಬೆಳೀತಾ 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 ಮೂವ್ಮೆಂಟ್ ಆ ಒಂದು ನಡೆಯೋದಕ್ಕೆ ಶುರು ಮಾಡಿದಾಗ ಸೊ ವಾಕ್ ಬೈ ವಾಕ್ 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 ಅಂದ್ರೆ ನಡೀತಾ 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 ಅಂತಂದ್ರೆ ಸೊ ಇಟ್ ಮೇ ಬಿ ಲೈಕ್ ಫೇಸಿಂಗ್ ಲಾಟ್ ಆಫ್ ಸ್ಟೋನ್ಸ್. ಅದು ಸ್ಟೋನ್ಸ್ ಅನ್ನ ಮೇಲೆ ಕಾಲ ಮೇಲೆ ಕಾಲಿಡ್ಬೋದು, ಗ್ಲಾಸಸ್ ಮೇಲೆ ಕಾಲಿಡ್ಬೋದು, ರಫ್ ವರ್ಕ್ ಮೇಲೆ ಕಾಲಿಡ್ಬೋದು, ಅಥವಾ ಕಾಲ ಟೈಮ್, ಎಸ್ಪೆಷಲಿ ಟೈಮ್, ಆ ಟೈಮಲ್ಲಿ ಯಾವ ರೀತಿಯಲ್ಲಿ ಆ ಪಾದ ಮೂವ್ಮೆಂಟ್ ಆಗುತ್ತೆ ಗೊತ್ತಿಲ್ಲ. ಇವೆಲ್ಲವೂ ಸಹ ಆ ಪಾದಕ್ಕೆ ಸೊ ಒಂದು ರೀತಿಯಾದಂಥ ಒಂದು ಪಾಠವನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಕಾಮನಾಡ್ ಅವರು ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್, cannot be a fruit budding on the branch. So one said it cannot be fly, it cannot be fly at any cost. ಒಂದ್ ಕಡೆ ಬಟರ್ಫ್ಲೈ ಆಗಿ ಅದು ಯಾವುದೇ ಕಾರಣಕ್ಕೂ ಸಹ ಹಾರೋದಕ್ಕೆ ಸಾಧ್ಯ ಇಲ್ಲ. ದ ಸೆಕೆಂಡ್ ಟೈಮ್ ಇಟ್ ಕೆನಾಟ್ ಬಿ ಫ್ರೂಟ್ ಬಗಿಂಗ್, ಅಂದ್ರೆ ಲೈಕ್ ಏನು ಫ್ರೂಟ್ ನ ಒಂದು ಬಗಿಂಗ್, ಆ ಒಂದು ಹಣ್ಣಿನಲ್ಲಿ ಚಾರೋ ರೀತಿ ಅಂದ್ರೆ ಏನು ಲೈಕ್ ಬಂಚ್ ಆಫ್ ಫ್ರೂಟ್ಸ್, ಅದರಲ್ಲಿ ಯಾವ ಒಂದು ಬ್ರಾಂಚ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಏನಾಗ್ತಿರುತ್ತೆ ಮಗುಗೆ, ನಾನು ಏನಾಗ್ತೀನಿ ಸೊ ಬಟರ್ಫ್ಲೈ ಆಗ್ತೀನಿ, ಆ ರೀತಿ ಹಾರಾಡ್ಬೋದು ಅಥವಾ ಆಪಲ್ ಆಗಿ ನಾನು ಬೆಳಿಬೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ಇರ್ತಂತ ನಮ್ಮ ಲೈಫ್ ಇರ್ತಂಥ ಕಷ್ಟಗಳು ಯಾವ ರೀತಿ ನಮ್ಮನ್ನ ಬೆಳೆದಿರೋದಿಲ್ಲೋ ಅದೇ ರೀತಿಯಾಗಿ ಪಾದಕ್ಕೆ ಹಾರೋದಕ್ಕಾಗ್ಲಿ ಅಥವಾ ಅದು ಒಂದು ಬ್ರಾಂಚ್ ಆಗಿ ಒಂದು ಫ್ರೂಟ್ಸ್ನ ಒಂದು ಬಂಚಲ್ಲಿ ಬ್ರಾಂಚ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೇಳ್ತಾ ಇದ್ದಾರೆ. Then the child's foot is defeated when the foot face the lot of hardships in his life. There will be become defeated in his life. So ಯಾವಾಗ ಈ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರು ಫೈನಲಿ ಆ ಪಾದ ಏನಾಗುತ್ತೆ, ವಿಲ್ ಬಿ ಡಿಫಿಟೆಡ್, ಅದು ಸೋಲನ್ನ ಅನುಭವಿಸಬೇಕಾಗುತ್ತೆ. ಫಾಲ್ಸ್ ಇನ್ ದ ಬ್ಯಾಟಲ್. ಸೊ ಅಲ್ಲಿ ಇನ್ ಯುವರ್ ಬ್ಯಾಟಲ್ಸ್ ಮೀನ್ಸ್ ಇನ್ ಯುವರ್ ಹಾರ್ಡ್ಶಿಪ್ಸ್ ಹೇಳಿದಲ್ವಾ, ಕಷ್ಟ ಸುಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಅದರಲ್ಲೆಲ್ಲ ಬಿದ್ದು ಒಂದು ಪಾದ ಏನಾಗ್ತದೆ ತನ್ನ ಸೋಲನ್ನು ಅದು ಒಪ್ಕೊಬೇಕಾಗುತ್ತೆ. ಇಸ್ ಎ ಪ್ರಿಸ್ನರ್ ಕಂಡೆಮ್ಡ್ ಟು ಲೈವ್ ಇನ್ ಎ ಶೂ. Here the Prabhupada gives the best example how our life will be covering in the darkness set compared to food. ಅಂದ್ರೆ ಇಲ್ಲಿ ನಮ್ಮ ಒಂದು ಲೈಫ್ ಯಾವ ರೀತಿ ಕವರ್ ಆಗುತ್ತೆ, ಸಮಸ್ಯೆಗಳಿಂದ ಯಾವ ರೀತಿ ಕವರ್ ಆಗಿ ನಮ್ಮ ಒಂದು ಜೀವನವಾಗಿ ಕತ್ತಲಾಗುತ್ತೋ ಅದೇ ರೀತಿಯಾಗಿ ಇಲ್ಲಿ ಶೂಗೆ ಅಥವಾ ಪಾದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಪಾದ ಆ ಒಂದು ಶೂ ನಾವೇನು ಒಂದು ವೇರ್ ಮಾಡ್ತಿರೋ ವಾಟ್ ವಿ ಆರ್ ವೇರಿಂಗ್ ಎ ಶೂಸ್, ಆ ಶೂಸ್ನ ಒಳಗಡೆ ಹೋದಾಗ ಹೌ ದ ಫುಟ್ ವಿಲ್ ಬಿ ಗ್ರೋಡ್, ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಹೌ ದಟ್ ಫೇಸ್ ಪ್ರಾಬ್ಲಮ್ಸ್, ಯಾವ ರೀತಿಯಾದ ಸಮಸ್ಯೆಗಳನ್ನ ಎದುರಿಸುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ನೆಕ್ಸ್ಟ್ ಲೈನ್ಸ್, bit by bit in the dark it grows to know the world in its own way. As when the foot lived in the shoe what we are wearing, ನಾವು ಏನು ಒಂದು ಕಾಲಿಗೆ ಶೂ ಹಾಕೋತೀವೋ ಅದರ ಒಳಗಡೆ ಇರ್ತಕ್ಕಂಥ ಒಂದು ಪಾದ ಏನಾಗುತ್ತೆ, ಬಿಟ್ ಬೈ ಬಿಟ್ ಇನ್ ದ ಡಾರ್ಕ್ನೆಸ್. ಎಸ್ ನಾವು ಒಳಗಡೆ ನಾವು ಎಲ್ಲರೂ ಹೋದಾಗ ಸೊ ಡಾರ್ಕ್ನೆಸ್ ನಾವು ಒಳಗಡೆ ಹೋದಾಗ ಏನಾಗುತ್ತೆ, ಸೊ ಕಂಪ್ಲೀಟ್ಲಿ ಕವರಿಂಗ್ ಡಾರ್ಕ್. ಅದೇ ರೀತಿಯಾಗಿ ನಮ್ಮ ಪಾದ ನಾವು ಏನೋ ಶೂವನ್ನ ವೇರ್ ಮಾಡ್ಕೊಂಡಿರ್ತೀವಿ ಹಾಕೊಂಡಿರ್ತೀವೋ ಅದರ ಒಳಗಡೆ ಹೋದಾಗ ಅದು ಕಂಪ್ಲೀಟ್ಲಿ ಕವರಿಂಗ್ ದ ಡಾರ್ಕ್ನೆಸ್. There it goes to know the world in its own way. In that shoe, the foot will learn how they grows in the darkness world. ಆ ಒಂದು ಕತ್ತಲೆ ಪ್ರಪಂಚದಲ್ಲಿ in the darkness the foot will be in its own way. ಅದರಂತ ಒಂದು ದಾರಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಬೇಕಂತ ಅದು ಕಲ್ತ್ಕೊಳ್ಳುತ್ತೆ. ಅಂದ್ರೆ ಆ ಒಂದು ಶೂ ಅಲ್ಲಿ ಹೋದಾಗ ಪಾದಕ್ಕೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾನು ಇಲ್ಲಿ ಪ್ರಪಂಚದಲ್ಲಿ ಅದೇ ಒಂದು ರೀತಿಯಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಲೈನ್ಸ್, ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ ಎನ್ಕ್ಲೋಸ್ಡ್ ಫೀಲಿಂಗ್ ಔಟ್ ಆಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ ಮೀನ್ಸ್ ವಿ ಹ್ಯಾವ್ 2 legs as it is have a same 2 feet ಅಲ್ವಾ, 2 ಪಾದಗಳಿವೆ ಅಲ್ವಾ. ಸೊ ಇಲ್ಲಿ when we are wearing shoes the both foot 2 ಪಾದಗಳಿವೆ, they can't conversation or they can't meet at any cost
ಅಲ್ವಾ. ನಾವು ಶೂನ ವೇರ್ ಮಾಡಿದಾಗ ಅವೆರಡು ಸಹ ಒಂದನ್ನೊಂದನ್ನು ಮಾತಾಡೋದಕ್ಕಾಗಲಿ ಮೀನ್ಸ್ ಕಾಮನ್ಲಿ ಮಾತಾಡೋದಕ್ಕಾಗಲಿ ಅಥವಾ ಅದನ್ನು ಒಂದೊಂದು ನೋಡೋದಕ್ಕೆ ಸಾಧ್ಯ ಇಲ್ಲ. ಲೈಕ್ ಎನ್ಕ್ಲೋಸ್ ಫೀಲಿಂಗ್ ಆಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಸೊ ಇನ್ ದಟ್ ಶೂಸ್ the both foot became like a blind man in the darkness. ಆ ಕತ್ತಲಿನಲ್ಲಿ ಅದು ಒಂದು ಕುರುಡನಾಗಿ ಏನ್ ಮಾಡುತ್ತೆ, ಅದರದಂತ ಒಂದು ಪ್ರಪಂಚದಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಯಾವುದು ಪಾದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಲೈನ್ಸ್. These soft nails of cords as in tender age or in child, the foot will become looking very soft and very tender. ಅಲ್ವಾ, ಮಗುವಿನ ಪಾದ ನಾವು ಮುಟ್ಟಿದಾಗ ಸ್ಪರ್ಶ ಮಾಡಿ ನೋಡಿ, ಮಗುವಿನ ಪಾದ ಇಟ್ ಈಸ್ ವೆರಿ ಟೆಂಡರ್, ತುಂಬಾ ಸಾಫ್ಟ್ ಆಗಿರುತ್ತೆ ಅಲ್ವಾ. ಆ ನೇಲ್ಸ್ ಆಗಿರ್ಬೋದು, ಪಾದ ಆಗಿರ್ಬೋದು, ಸೊ ಕಂಪ್ಲೀಟ್ಲಿ ಆ ಟೋಸ್ ಆಗಿರ್ಬೋದು, ಆ ಬೆರಳುಗಳಾಗಿರ್ಬೋದು, ಏನಾಗಿರ್ತದೆ ಕಂಪ್ಲೀಟ್ಲಿ ಇಟ್ಸ್ ವೆರಿ ಸಾಫ್ಟ್. ದಟ್ ಸಾಫ್ಟ್ ನೇಲ್ಸ್ ಆಫ್ ಕಾರ್ಡ್ಸ್ ಮೀನ್ಸ್ ಕಂಪೇರ್ಡ್ ಟು ಟ್ರಾನ್ಸ್ಪರೆಂಟ್. ಅಂದ್ರೆ ಆ ಪಾದದ, ಆ ಮಗುವಿನ ಪಾದದ ಬೆರಳುಗಳು ಅಥವಾ ಪಾದ ಯಾವ ರೀತಿ ಕಾಣಿಸ್ತದೆ, ಸೊ ಕಂಪೇರ್ಡ್ ಟು ಕಾರ್ಡ್ಸ್ ಸ್ಫಟಿಕ ಶಿಲೆ ಅಂತ ಯಾವ ರೀತಿ ಇಲ್ಲಕ್ಕೆ, ಸೊ ಕಲರ್ಲೆಸ್ ಸರ್ ಇಟ್ ಆಲ್ ವೈಟ್ ಕಲರ್ಲೆಸ್ ಮಿನರಲ್ ಕಾರ್ಡ್ಸ್ ಮೀನ್ಸ್ ಸ್ಫಟಿಕ ಶಿಲೆ ಅಂತ ಹೇಳ್ತೀವಿ. ಇಟ್ಸ್ ಅ ಟ್ರಾನ್ಸ್ಪರೆಂಟ್, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಓಕೆ, ಆ ರೀತಿಯಂತ ಒಂದು ಮಗುವಿನ ಬೆರಳುಗಳು ಆ ಪಾದದಲ್ಲಿ ಬಂಚ್ ಟುಗೆದರ್. ಸೊ ಲೈಕ್ ಇಟ್ಸ್ ಅ ವೆರಿ ಬಂಚ್ ಟುಗೆದರ್ ಲೈಕ್ ಫ್ರೂಟ್ಸ್. ಆ ಫ್ರೂಟ್ಸ್ ನ ಒಂದು ಬಂಚ್ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಆ ಬೆರಳುಗಳು ಆ ಟೋಸ್ ಇರ್ತದೆ. ಬಂಚ್ ಟುಗೆದರ್ ಗ್ರೋ ಆರ್ಟ್. ಸೊ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಟೋಸ್ ವಿಲ್ ಬಿ ಬಿಕಮಿಂಗ್ ಗ್ರೋ ಆರ್ಟ್ ವೆನ್ ಇನ್ ದ ಡಾರ್ಕ್ನೆಸ್ ಆಫ್ ಶೂಸ್ ನ ಒಂದು ಡಾರ್ಕ್ನೆಸ್ ಅಲ್ಲಿ ಆ ಮೃದುವಾಗಿರ್ತಕ್ಕಂಥ ಬೆರಳುಗಳು ಇರ್ತವೆ, ಬಿಕಮಿಂಗ್ ಆರ್ಟ್ ಗಟ್ಟಿ ಆಗೋದಕ್ಕೆ ಅಂತ ಜೊತೆಗೆ ಹಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ. And change themselves into opaque substance. The transparent toes will transfer to the opaque, means completely not transparent. ಅಂದ್ರೆ ಆ ಒಂದು ರೀತಿ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ ಆಗಿರ್ತಕ್ಕಂಥ ನೈಲ್ಸು ಏನಾಗುತ್ತೆ, ಸಾಫ್ಟ್ನೆಸ್ ಅನ್ನು ಕಳ್ಕೊಂಡ್ಬಿಡುತ್ತೆ, ಆ ಟ್ರಾನ್ಸ್ಪರೆಂಟ್ ಅನ್ನೇ ಕಳ್ಕೊಂಡ್ಬಿಡುತ್ತೆ. ಸೊ opaque means ಇಟ್ಸ್ ನಾಟ್ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಪಾರದರ್ಶಕತೆ ಇರ್ತಕ್ಕಂಥ ಬೆರಳುಗಳು ಪಾರದರ್ಶಕತೆಯನ್ನ ಕಳ್ಕೊಳ್ತವೆ. ಹಾರ್ಡ್ ಆಸ್ ಆಲ್, ಎಷ್ಟು ಮಟ್ಟಿಗೆ ಅಂದ್ರೆ ಲುಕ್ ಲೈಕ್ ಇಸ್ ಅನ್ ಆರ್ನ್. ಈ ಹಸುವಿನ ಅಥವಾ ಎಮ್ಮೆಗಳ ಅನಿಮಲ್ಸ್ ಒಂದು ಕೊಂಬು ಯಾವ ರೀತಿ ಬರುತ್ತೆ ಆರ್ನ್, ಅಷ್ಟು ಮಟ್ಟಿಗೆ ಹಾರ್ಡ್ ಆಗುತ್ತೆ ಯಾವ ಆ ಪಾದಲ್ಲಿರ್ತಕ್ಕಂಥ ಒಂದು ಬೆರಳುಗಳು. ಓಕೆ, ಅಂಡ್ ದ ಟಿನಿ petal toes of child grow bunched out of tongue. That tinny, that toes become very tinny, ಚಿಕ್ಕದಾಗುತ್ತೆ. and petal toes, petal means petals, like petals. ನಾವೀಗ ಒಂದು ಫ್ಲವರ್ ತಗೊಂಡಾಗ ಇದರಿಂದ ಪೆಟಲ್ಸ್ ದಳಗಳನ್ನ ಹೆಂಗೆ ಕಡಿತೀವಿ, ಆ ರೀತಿ ಇರ್ತಕ್ಕಂಥ ಪೆಟಲ್ ಏನಾಗುತ್ತಂದ್ರೆ ಆಫ್ ದ ಚೈಲ್ಡ್ ಗ್ರೋ ಬಂಚ್ಡ್ ಔಟ್ ಆಫ್ ದ ಟ್ರಿಮ್. ಸೊ ಔಟ್ ಆಫ್ ದ ಟ್ರಿಮ್ ಮೀನ್ಸ್ ದೇ ವಿಲ್ ಕಂಪ್ಲೀಟ್ಲಿ ಚೇಂಜ್ ದ ಶೇಪ್ಸ್, ಮೀನ್ಸ್ ದೇ ಕಂಪ್ಲೀಟ್ಲಿ ಔಟ್ ಆಫ್ ಶೇಪ್ಸ್. ನಾವು ಯಾವ ರೀತಿ ಮಗು ಹುಟ್ಟಿದಾಗ ಅದರ ಒಂದು ಶೇಪ್ ಯಾವ ರೀತಿ ಇರ್ತದೆ, ವೆರಿ ಸಾಫ್ಟ್ ಆಗಿರುತ್ತೆ, ತುಂಬ ರೀತಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಬೆಳೀತಾ 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 ಶೂಸ್ನ ಒಂದು ಒಳಗಡೆ ನಾವು ಏನಾಗುತ್ತೆ, ಸೊ ಬಿಕೇಮ್ ಆರ್ಡ್. ಎಷ್ಟು ಮಟ್ಟಿಗೆ ಅಂದರೆ ಲೈಕ್ ಆರ್ಮ್, ಕೊಂಬಿನ ರೀತಿ ಗಟ್ಟಿ ಆಗುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಆ ಟ್ರಾನ್ಸ್ಪೋರ್ಟ್ ಅನ್ನು ಕಳ್ಕೊಡುತ್ತೆ. ಸೊ ಮತ್ತೆ ಆ ಟ್ರಿಮ್, ಆ ಶೇಪ್, ಆ ಟೋಸ್ನ ಶೇಪ್ ಇದೆ ಕಂಪ್ಲೀಟ್ಲಿ ಔಟ್ ಆಫ್ ಶೇಪ್, ಅಂದರೆ ಶೇಪನ್ನೇ ಕಳ್ಕೊಂಡ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಲೈನ್ಸ್ ಡಿಸ್ಕಸ್ ಇನ್ next class. Thank you, students.